ಯಾರೋ ಒಬ್ಬ ದೇವ್ರ ಮುಂದೆ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ನಂತೆ. ಏನು ಪ್ರಾರ್ಥನೆ ಮಾಡಿದ್ನ? ಯಪ್ಪ ದೇವ್ರೇ, ಮಲ್ಲಿಕಾರ್ಜುನ ದೇವನೇ, ಈ ವರ್ಷ ಬಹಳ ಬೇಸಿಗಿದೆ, ಬಿಸಿಲಿದೆ, ತಾಪವನ್ನು ತಾಳ್ಕೊಳ್ಳೋಕ್ಕಾಗೋದಿಲ್ಲ. ಆ ಬಿಸಿಲು ಆಗಿಂದ ಮೇಲೆ, ಬೇಸಿಗೆಯ ಬಿಸಿಲು ಆಗಿಂದ ಮೇಲೆ ಮಳೆಗಾಲ ಪ್ರಾರಂಭವಾಗುತ್ತಾ, ನಾನು ರೈತನಿದ್ದೀನಿ. ಒಂದಿಷ್ಟು ಈ ವರ್ಷ ಡಿಸೆಂಬರ್ ಜನವರಿಗೂ 2026 ಇಸ್ವಿ ಮುಗಿಯುವ ತನಕ ಎಲ್ಲ ದೇಶದ ತುಂಬೆಲ್ಲ ಸರಿಯಾಗಿ ಮಳೆ ಬೆಳೆಯನ್ನು ಕೊಡಪ್ಪ. ಆ ಮಳೆ ಬೆಳೆಯನ್ನು ಕೊಟ್ಟರೆ ನನ್ನ ಹೊಲದೊಳಗೆ ಬೀಜ ಬಿತ್ತಿ ಬಂದಿದ್ರೊಳಗೆ ಬಂದಿರುವ ಬೆಳೆಯೊಳಗೆ ಅರ್ಧ ಭಾಗ ನಿನಗೆ ಕೊಡ್ತೀನಿ ಅನ್ನವ. ಯಾರು? ರೈತ. ಹೋಗಿ ದೇವ್ರ ಮುಂದೆ ಕುತ್ಕೊಂಡಾನ, ಕೇಳ್ಕೊಂಡ, ಹೋಗಿ ನನ್ನ ಹೊಲದೊಳಗೆ ಹೋಗಿ ಬಿತ್ತಿ ಬರ್ತೀನಿ, ಚಲೋ ರೇಟ್ ತರಿಸು, ಆ ಬಂದಿರುವ ಬೆಳೆಯೊಳಗೆ ಅರ್ಧ ಭಾಗ ನಿನಗೆ ಕೊಡ್ತೀನಿ ಅಂದ. ಅವಾಗ ದೇವ್ರಂದ್ರು, ಮಲ್ಲಿಕಾರ್ಜುನ ಅಂದ, ಯಾರು ಬಿಡ ಅಂತಾರಪ್ಪ, ಈ ಭೂಮಿ, ಮಳೆ, ಬೆಳೆ ಏನೆಲ್ಲ ನಿನಗಾಗಿ ಇದೆ, ಆಯ್ತು ಹೋಗಂತೇಳಿ ನೀನು ಬಿತ್ತಿ ಬಂದಿರುವ ಬೆಳೆಯೊಳಗ ಅರ್ಧ ಭಾಗ ನನ್ನ ಮಠಕ್ಕ, ನನ್ನ ದೇವಸ್ಥಾನಕ್ಕೆ ಕೊಡ್ತೀಯ? ಕೊಡ್ತೀನಿ ಅಂದ ಇವ. ಯಾರೋ ರೈತ. ಕೊಡ್ತೀನಿ. ಹೋದ, ಅರಕೆಯನ್ನ ತೊಟ್ಟಿದ್ದ, ಬೇಡ್ಕೊಂಡ, ಸಂಕಲ್ಪ ಮಾಡ್ಕೊಂಡ, ಏನೆಲ್ಲ ಮಾಡಿ ಹೋದ. ಬೇಸಿಗೆಗಾಲ ಮುಗೀತು, ಮಳೆಗಾಲ ಪ್ರಾರಂಭವಾಗುವ ಸಂದರ್ಭದೊಳಗ ಹೊಲ ಸ್ವಚ್ಛ ಮಾಡಿದ, ಹೋಗಿ ಬಿಳಿಜಾಳ ಬಿತ್ತಿ ಬಂದ. ಹೊಟ್ಟೆಗೆ ಹಿಟ್ಟು ಬೇಕಲ್ರಿ, ಹೊಟ್ಟೆಗೆ ಹಿಟ್ಟು ಬೇಕು. ಬಿಳಿಜಾಳ ಹೋಗಿ ಬಿತ್ತಿ ಬಂದ. 6 ತಿಂಗಳು ಕಳೀತು. 6 ತಿಂಗಳು ಕಳೆದಿಂದ ಮೇಲೆ ಬಿತ್ತಿ ಬಂದಿರುವ ಸಂದರ್ಭದೊಳಗೆ ಬಿತ್ತಿ ಬಂದಾನ. 15 ದಿವಸನೋ ತಿಂಗಳಕ್ಕೆ ಹೋಗಿದ ಮೇಲೆ ಮೊಳಕೆ ಹೊಡೆದದ್ದು. ಆದ್ರೆ ಜೋಳ ಇಷ್ಟಿಷ್ಟೆತ್ರ ಆಗಿದ್ದು, ತೆನೆ ಆಲೆ ಬಿಟ್ಟಿದ್ದು. ಯಾವುದು? ಜೋಳದ ತೆನೆ ಬಿಟ್ಟಿರುವ ಸಂದರ್ಭದೊಳಗೆ ಬಹಳ ಮುತ್ತಿನಂತ ಬಿಳಿಜೋಳ ಬಿತ್ಯಾನ, ಬೆಳೆದಾನ. ಅವನ ಹಂಗ ಮುದ್ದಾಡ್ತಾನ. ಯಾವನ್ನ? ರೈತ. ಬಹಳ ಸುಂದರವಾಗಿದ್ದಾವ ಬಿಳಿಜೋಳ, ಬಹಳ ಸುಂದರವಾಗಿದ್ದಾವ, ಮುತ್ತಿನಂಗ ಒಳ್ಯಾಕಿತಾವ ಅಂತೇಳಿ ಅಪ್ಕೊಳ್ತಾನ, ಮುದ್ದಾಡ್ತಾನ. ಹಿಂಗ ಮುದ್ದಾಡುವ ಸಂದರ್ಭದೊಳಗೆ ಏನಾಗುತ್ತ ಅಂದ್ರ, ಎಲ್ಲಿಯ ತನಕ ಭೂಮಿ ಮೇಲೆ ಬಿಟ್ಟು ಬರ್ತಾನ? ಎಲ್ಲಿ ತನಕ ಬಿಟ್ಟು ಬರ್ತಾನ? ಮುತ್ತಿನಂತ ಜೋಳ 6 ತಿಂಗಳ, 1 ವರ್ಷ ಬಿಟ್ಟು ಬರ್ತಾನ. ಅಂದ್ರೊಳಗನು ಕೂಡ ಕೊಯ್ಕೊಂಡು ಬರಲೇಬೇಕು. ಕಾಲ ಕಳೀತು. ಕಳೆದಿದ ಮೇಲೆ ಮುತ್ತಿನಂತ ಜೋಳವನ್ನು ಕೊಯ್ಕೊಂಡು ಬಂದು ಗಿರಣಿಗೆ ಹಾಕಿಸಿ, ಜೀನಿಗೆ ಹಾಕಿಸಿ, ಎಲ್ಲ ಜೋಳವನ್ನು ಸ್ವಚ್ಛ ಮಾಡಿಕೊಂಡು ಏನು ಮಾಡಿದಂದ್ರೆ ಚೀಲದೊಳಗೆ ತುಂಬಿಕೊಂಡ, ನಿಟ್ಟನ್ನು ತನ್ನ ಮನೆಯಾಗಿಟ್ಟು ಜೋಳದ ದೊಂಟನ ಬಣವಿಯನ್ನು ಹೋಗಿ ಮಲ್ಲಿಕಾರ್ಜುನ ದೇವಸ್ಥಾನ ಪಕ್ಕಕ್ಕೆ ಒಟ್ಟಿ ಬಂದ. ಯಾರು? ಆ ಭಕ್ತ. ಏನು ಕೊಟ್ಟು ಬಂದ? ದಂಟಿನ ಮೇವಿನ ಬಣವಿ ಹೋಗಿ ದೇವಸ್ಥಾನ ಪಕ್ಕಕ್ಕೆ ಹಚ್ಚಿಟ್ಟು ಬಂದ. 6 ತಿಂಗಳ ಬರೋಬ್ಬರಿ ವರ್ಷ ತನಕ ಜೋಳ ಇಟ್ಕೊಂಡು ಊಟ ಮಾಡಿದ. ಕಾಲ ಕಳೀತು. ಮತ್ತ 2027ಕ್ಕೆ ಬೇಸಿಗೆ ಬಂತು. ಬೇಸಿಗೆ ಬರುವ ಸಂದರ್ಭದೊಳಗೆ ಜನವರಿ, ಫೆಬ್ರವರಿ, ಮಾರ್ಚ್ ಅನ್ನುವುದರೊಳಗೆ ಮಲ್ಲಿಕಾರ್ಜುನ ದೇವ ಆತ ಹಗಲೊತ್ತು ಕೂಡ ನೋಡ್ತಿರ್ತಾನ, ಮಧ್ಯರಾತ್ರಿ ಕೂಡ ನೋಡ್ತಿರ್ತಾನ. ಯಾವ ಜನ ಏನು ಮಾಡ್ತಾರ, ಯಾವ ಮನುಷ್ಯನು ಏನು ಮಾಡ್ತಾನ ಅಂಥೇಳಿ ಕಣ್ಣಿಗೆ ಕಾಣಲಾರದ ದೇವನು ಇವನು ಪುಣ್ಯ ಕಾರ್ಯವನ್ನು ಮಾಡ್ತಾನೋ, ಪಾಪದ ಕಾರ್ಯವನ್ನು ಮಾಡ್ತಾನೋ, ಏನು ಧರ್ಮದಂತೆ ನಡ್ಕೊಳ್ತಾನೋ, ದಾನವನ್ನು ಮಾಡ್ತಾನೋ ಅಂಥೇಳಿ ನೋಡ್ತಾನ. ಆತೇನು ಮಾಡಿದ್ನಂದ್ರ, ದೇವ ಯಾರೂ ಇಲ್ಲದ ಸಮಯದೊಳಗೆ ಎದ್ದು ಬಂದು ಹಿಂಗ ತನ್ನ ದೇವಸ್ಥಾನ ಎಲ್ಲ ಸುತ್ತಾಡಿದ. ನೋಡಿದ, ಮೇವಿನ ಬಣವಿ ಹೊಟ್ಟಿತ್ತು ಬಾಜು ತನ್ನ ದೇವಸ್ಥಾನ ಪಕ್ಕಕ್ಕೆ. ಯಾರು ಇಟ್ಟೋಗ್ಯಾರ ಇದನ್ನ? ಇದು ದೇವಸ್ಥಾನ ಬಹಿಲಿತ್ತು, ಯಾರು ಇಟ್ಟೋಗ್ಯಾರ ಅಂಥೇಳಿ ಆಲೋಚನೆ ಮಾಡಿ ಮತ್ತೆ ಹೋಗಿ ಒಳಗೆ ಕುತ್ಕೊಂಡಿದ ಮೇಲೆ
ಬೇಸಿಗೆ ಬಂದಿತ್ತಲ್ರಿ, ಇದ ಏಪ್ರಿಲ್ ಮೇ ತಿಂಗಳು ಮುಗೀತು, ಜೂನ್ ಬರುವ ಸಂದರ್ಭದೊಳಗೆ ಅದಾ ರೈತ ಬಂದ ಮತ ಎಲ್ಲಿಗೆ ದೇವರ ಹತ್ತಿರ ಬಂದ, ಮತ ಕೈ ಮುಕ್ಕೊಂಡು ಕೇಳಿಕೊಂಡು ಹೇಳ್ತಾನ ಏನಂತ, ಯಪ್ಪ ದೇವ್ರೇ, ಹೋದ ವರ್ಷ ಬಹಳ ಚೆನ್ನಾಗಿ ಮಳೆ ಸುರಿಸಿದ್ದಿ, ನಿನಗ ಅರ್ಧ ಪಾಲನ್ನು ನಾನು ಕೊಟ್ಟೀನಿ, ಈ ವರ್ಷನೂ ಕೂಡ ಹಿಂಗ ಮಳೆ ಸುರಿಸು, ತಂದೆ ತಾಯಿ ದೇವ ಹಂಗ ಹಿಂಗ ಅಂತೇಳಿ ಮಂತ್ರಗಳನ್ನು ಹೇಳ್ತಾನ, ವೇದಗಳನ್ನು ಹೇಳ್ತಾನ, ನಾದವನ್ನ ಮಾಡ್ತಾನ, ಸ್ತೋತ್ರವನ್ನ ಮಾಡ್ತಾನ. ಏನೆಲ್ಲ ಮಾಡಿದ ಮೇಲೆ ಈತನ ಭಕ್ತಿಯ ಸ್ತೋತ್ರಕ್ಕೆ ದೇವರು ಪ್ರತ್ಯಕ್ಷವಾಗಿ ಬಂದ. ಏನು ಬೇಕಪ್ಪ ವರ ನಿನಗ? ಯಪ್ಪ ಹೋದ ವರ್ಷ ಮಳೆ ಸುರಿಸಿದ್ದಿ, ಹೆಂಗ ಚಲೋ ಬೆಳೆ ಬಂದಿತ್ತು, ಅರ್ಧ ಭಾಗ ನಿನಗೂ ಕೊಟ್ಟೋಗಿನಿ, ಅರ್ಧ ಭಾಗ ನಾ ತಗೊಂಡಿ ನನ್ನ ಹತ್ರ. ದೇವರ ದಸಕ್ಕಂದವ ಯಾರು? ಮಲ್ಲಿಕಾರ್ಜುನ ದಸಕ್ಕಂದವ. ಓಹೋ ನೀನಾನು? ಅದಕ್ಕೆ ಕುಲ್ಲ ಜಾಗದೊಳಗೆ ಮೇವಿನ ದೊಡ್ಡ ಬಣಿವೆ ಐತಿ ಇಲ್ಲಿ ಅಂದ. ಅವ ದೇವ್ರಂದ ಯಾರಿಗೆ? ತಮ್ಮ ಹೋದ ವರ್ಷ ಮಳೆ ಸುರಿಸ್ಕೊಂಡು ಹೋಗಿ ಬೆಳೆ ಬಂದಿರುವಂತಹದ್ದನ್ನ ಚಲೋದ ನೀ ತಿಂದಿ, ದನದ ಹಂಗ ನನಗೆ ಬಣಿವು ಇಟ್ಟೋಗಿಲ್ಲ, ನನ್ನೇನು ದನ ಮಾಡಿ ನಂದವ ದೇವರು ಮನುಷ್ಯನಿಗೆ. ಅವಾಗ ಅವ ಅಂತಾನ, ಯಪ್ಪ ನಾನು ಚಲೋವ ಕೊಡ್ಬೇಕಂದಿದ್ದೆ, ಆದ್ರೆ ನನ್ನ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಅವರು ಇವರು ಸಂಬಂಧಿಕರು ಹೊಟ್ಟಿಗಿಟ್ಟಿಲ್ಲದ ನೀನು ಹೋಗಿ ದೇವಸ್ಥಾನಕ್ಕೆ ಕೊಟ್ಟು ಬಂದ್ರೆ ಏನಾಗಿತ್ತು? ಹೋಗಿ ಸುಮ್ಮನೆ ಇಟ್ಟು ಬಾ, ಇದನ್ನು ಕೊಟ್ಟು ಬಾ, ಯಾವುದಾದ್ರೂ ಗೋಮಾತೆ ತಿಂದು ಹೋಗತ್ತೆ ಅಂತೇಳಿ ಹೆಂಡ್ರು ಮಕ್ಕಳು ಹೇಳಿದ್ರು. ಅದಕ್ಕೆ ತಂದು ಹೊಟ್ಟಿದ್ದೆ. ನಡಿ, ಮಳಿನೂ ಕೊಡಂಗಿಲ್ಲ, ಬೆಳೆನೂ ಕೊಡಂಗಿಲ್ಲ, ಈ ವರ್ಷ ಒಂದು ಹನಿನೂ ಸುರಿಸಂಗಿಲ್ಲ ನಡಿ ಅಂದ. ಬಹಳ ಬೇಡ್ಕೊಂಡವ, ಯಪ್ಪ ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿಗಳು ಹೊಟ್ಟೆಗೆ ಹಾಕೊಳ್ಳೋದು ಧರ್ಮವುದೇನು? ಸಹಜ. ನಾನು ನಿನ್ನ ಮಗ ಇದ್ದಂಗ, ನೀನು ದೇವನಿದ್ದಾಗ, ನೀನು ತಂದೆ ಇದ್ದಂಗ, ನಾನು ತಪ್ಪು ಮಾಡಿನಪ್ಪ, ಹೊಟ್ಟೆಗೆ ಹಾಕೋ. ಇನ್ನೊಂದು ಸಲ ಹಂಗೆ ಮಾಡಂಗಿಲ್ಲ, ತಪ್ಪಾತು ಅಂಥೇಳಿ ಹೊಟ್ಟೆಗೆ ಹಾಕೋ ಅಂಥೇಳಿ ಹಿಂದ ಮಳೆ ಸುರಿಸ್ಯಪ್ಪ, ಬೆಳೆ ಕೊಡಿಯಪ್ಪ, ಬಹಳ ಸುಂದರವಾಗಿ ತಂಪಾದ ವಾತಾವರಣ ನೀಡಪ್ಪ, ಯಾರಿಗೂ ಕೂಡ ಬರಗಾಲ ಬರಲಾರ್ದಂಗೆ ನೋಡ್ಕೊಳ್ಳಪ್ಪ ಅಂಥೇಳಿ ಬಿಡ್ಕೊಂಡ. ಕನಿಕರ ಬಂದು ದೇವನು ಆಯ್ತು ಹೋಗು, ಇನ್ನು ಮುಂದೆ ಹಿಂಗೆ ಮಾಡಕ್ಕೆ ಹೋಗ್ಬೇಡ, ಈ ಸಲ ನೀನು ಬಿತ್ತಿದ್ರೊಳಗ ಏನು ಮಾಡು, ಮೇಲಿದು ಹೋದ್ರು ನನಗೂ ಕೊಡು ಬೆಳೆ, ಕೆಳಗಿಂದು ನೀ ತಗೋ ಅಂತ ಹೇಳಿ ಹಿಂಗೆ ಹೇಳಿದಾಗ ಅವನು ಹ್ಞೂ ಅಂದ. ಆಯ್ತಪ್ಪ, ಮೇಲಿದು ನಾ ತಗೊಳ್ತೀನಿ, ಮೇಲಿದು ನಿನಗೆ ಕೊಡ್ತೀನಿ, ಕೆಳಗಿಂದು ನಾ ತಗೊಳ್ತೀನಪ್ಪ ಅಂತ ಹೇಳಿ ರೈತ ಹೋದವ. ಹೋಗಿದ ಮೇಲೆ ಮಳೆ ಮರು ವರ್ಷ ಏನು ಬಿತ್ತಿಂದ ಗೊತ್ತನ್ರಿ, ಇವ ಹೋಗಿ ಸ್ವಚ್ಛ ಮಾಡಿ ಶೇಂಗಾ ಬಿತ್ತಿ ಬಂದಿವ. ಶೇಂಗಾ ಎಲ್ಲಿ ಬರ್ತಾವ್ರಿ? ಎಲ್ಲರ ಅಂತರಿ ಕೆಳದಾಗ ಬರ್ತಾವ ಅಂತೇಳಿ ದೇವ್ರ ಮುಂದ ಹಿಂಗೆ ಹೇಳಿದ್ದ. ಯಪ್ಪ ಮೇಲಿದು ಬೆಳೆ ನಿನಗೂ ಕೊಡ್ತೀನಿ, ಕೆಳಗಿದು ಬಂದಿರುವ ಬೆಳೆ ನಾ ತಗೊಂತೀನಪ್ಪ, ಈ ಸಲ ತಪ್ಪಾಗೈತೆ ಅಂತೇಳಿ ಬುದ್ಧಿವಂತ ಮನುಷ್ಯ ಏನು ಮಾಡಿದಂದ್ರ ಶೇಂಗಾ ಹೋಗಿ ಬಿತ್ತಿ ಬಂದ, ಶೇಂಗಾ ಹರ್ಕೊಂಡ, ಹೊಟ್ಟ ತಂದು ಮತ ಹೊಟ್ಟಿದ, ಇಲ್ಲಿ ದೇವ್ರ ಮುಂದೆ ಹೊಟ್ಟಿದ. ಹಂಗಾತು. ಮತ್ತೆ ಮೂರನೇ ಸಲಕ್ಕೂ ದೇವನ ಹತ್ತಿರ ಬರ್ತಾನ. ಬಹಳ ಬೇಜಾರಾಗ್ಬಿಡ್ತು ಮಲ್ಲಿಕಾರ್ಜುನಿಗೆ, ಬಹಳ ಬೇಜಾರಾತು. ಬೇಜಾರಾಗುವ ಸಂದರ್ಭದೊಳಗೆ ಏನಾಗುತ್ತ ಅಂದ್ರ ಕೇಳಿದ, ಮತ್ತ ಹಿಂಗ ವರ ಪಡ್ಕೊಳಕತ್ತ ಈ ಮನುಷ್ಯ, ಬುದ್ಧಿವಂತ ಮನುಷ್ಯ. ಮತ್ತ ಪ್ರತ್ಯಕ್ಷವಾಗಿ ದೇವನು ಬಂದು ಮಲ್ಲಿಕಾರ್ಜುನ ಕೇಳಿದ, ನೀನಾನು ಹಿಟ್ಟೋದವ, ಮತ್ತ ನೀನ ಶೇಂಗಾದ ಬಣವಿನ ನೀನೇ ಇಟ್ಟೋಗ್ಯ. ಇದು ಬಹಳ ಮೋಸತನ ಮಾಡ್ತಿ ಮನುಷ್ಯ. ದೇವನಿಗೆ ಮೋಸ ಮಾಡ್ತಿ ಅಂದ್ರೆ ಇನ್ನು ನಿನಗೆ ಒಂದು ಹನಿ ನೀರು ಕೊಡಂಗಿಲ್ಲ, ಬಿರಿ 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 ಬಿಸಿಲನ್ನು ಬೀಳಿಸ್ತೀನಿ, ಎಲ್ಲರೂ ಕೂಡ ಬಿಸಿಲಿನೊಳಗ ತಾಪವಾಗಿ ತಿರುಗಿ ಬೀಳಂಗ ಮಾಡ್ತೀನಿ ಅಂತೇಳಿ ಸಿಟ್ಟಿಗೆದ್ದ ದೇವ. ಅವಾಗ ಮನುಷ್ಯ ಮತ್ತ ಕರಗಂಗ ಮಾಡಿಬಿಡ್ತಾನ್ರಿ, ಇವ ಬಿಡಂಗಿಲ್ಲ. ಹತ್ತಂಗ ಮಾಡ್ತಾನ, ಕರದಂಗ ಮಾಡ್ತಾನ, ಚೀರಂಗ ಮಾಡ್ತಾನ. ಯಪ್ಪ ನಮ್ಮವ್ವ ಸಾಯ್ತಾಳ, ನನ್ನ ಹೆಂಡತಿ ಸಾಯ್ತಾಳ, ಏನೆಲ್ಲವ. ಭಾಳ ಬುದ್ಧಿವಂತ ಮನುಷ್ಯ. ಇಲ್ಲ ಈ ಸಲ ಮೂರನೇ ಸಲ ನಿನಗೆ ತಪ್ಪು ಮಾಡಲ್ಲಪ್ಪ, ಮಳೆ ಸುರಿಸು. ಈ ಸಲ ನಿನಗೆ ಮೇಲಿದು ನಿನಗ ಕೊಡ್ತೀನಿ ಬೆಳೆ, ಕೆಳಗಿಂದು ನಿನಗ ಕೊಡ್ತೀನಿ ಮಳೆ ಬೆಳೆ, ಇನ್ನೊಂದು ಸಾರಿ ಮಳೆ ಸುರಿಸು ಅಂದಾಗ ಆಯ್ತು ಹೋಗು ಮಗನೇ ಅಂತೇಳಿ ಸುರಿಸಿದ. ಇವ ಮೂರನೇ ವರ್ಷಕ್ಕೆ ಏನು ಬಿತ್ತಿ ಬಂದ್ರಿ? ಮೆಕ್ಕೆಜೋಳ ಹಾಕಿ ಬಂದ. ಮೆಕ್ಕೆಜೋಳ ಎಲ್ಲಿ ಬರ್ತಾವ್ರಿ? ಮೆಕ್ಕೆಜೋಳ ಬಿತ್ತಿ ಬಂದ ಮೂರನೇ ಸಲಕ್ಕೆ
ದೇವ್ರ ಮುಂದೆ ಏನು ಹೇಳ್ಯಾನ, ಮೇಲಿದು ನಿನಗ ಕೊಡ್ತೀನಿ ಬೆಳಿ, ಕೆಳಗಿಂದು ನಿನಗ ಕೊಡ್ತೀನಿ ಬೆಳಿ ಅಂತ ಹೇಳಿ ಹೋಗಿ ಬುದ್ಧಿ ವಿಚಾರ ಮಾಡಿ ಹೋಗಿ ಮೆಕ್ಕೆಜೋಳ ಬಿತ್ತಿ ಬಂದ. ಆ ಮೆಕ್ಕೆಜೋಳ ಎಲ್ಲಿ ಬರ್ತಾವ ಅಂದ್ರೆ ದಂಟಿನ ಮಧ್ಯೆ ಬರ್ತಾವ ಅನ್ನೋದು ಗೊತ್ತು ನಿಮಗೆ, ಹೌದಾ? ಆ ದಂಟಿನ ಮಧ್ಯೆ ಬಂದಿರುವಂತ ತೆನೆಯನ್ನ ಮುರ್ಕೊಂಡ ಮತ್ತ ಏನ್ ತಂದಿಟ್ಟ? ಮೇವನ ತಂದಿಟ್ಟ. ಹಾಗಾದ್ರೆ ಮನುಷ್ಯನಾಗಿರುವಂಥವನು ದೇವನಿಗೆ ಮನುಷ್ಯ ಮೋಸ ಮಾಡ್ತಾನಂದ್ರೆ, ದೇವನು ಏನೆಲ್ಲ ಕೊಟ್ಟಾನ? ಎಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ನಿಮ್ಮ ದಾನವನುಂಡು ಹನ್ನೆರ ಹೊಗಳುವ ಕುನ್ನಿಗಳೇನೆಂಬಿ ರಾಮನಾಥ. ಗಾಳಿ ಕೊಟ್ಟಾನ, ಬೆಳಕು ಕೊಟ್ಟಾನ, ನೀರು ಕೊಟ್ಟಾನ, ಭೂಮಿ ಕೊಟ್ಟಾನ. ಇವೆಲ್ಲವೂ ಕೂಡ ಕೊಟ್ಟಿರುವಂಥವನು ಯಾವನು ಅಂದ್ರೆ ದೇವ. ಮಲ್ಲಿಕಾರ್ಜುನ ದೇವ ಕೊಟ್ಟಾನ.